ಇನ್ನೂ ರೆಡಿ ಆಗಿಲ್ಲ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಒಂದು ಮುತ್ತಿನ ಕಥೆಯ ಹೇಳಿತು. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಗೈಸ್ ಇವಾಗ ಎದ್ದೊಳ್ದೆ ಅಂದರೆ ಅದಾಯ್ತು, ಒಂದು ಹಾಫ್ ಆನ್ ಅವರ್ ಎದ್ದೊಳ್ಳಿ. ಎದ್ದಿದ ತಕ್ಷಣ ಬಂದು ವೀಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೆ. ಎಡಿಟಿಂಗ್ ಮಾಡಿ ಇವಾಗ ಮುಗಿಸ್ಬಿಟ್ಟು ನಮ್ಮಮ್ಮ ನಿಮ್ಗೊಂದು ರೆಸಿಪಿ ತೋರಿಸ್ತೀನಿ ನೋಡಿ. ಇದೇನೆಂದರೆ ಬಾಳೆಕಾಯಿನ ಈ ತವಾ ಮೇಲೆ ಹಾಕ್ಬಿಟ್ಟು ಫ್ರೈ ಮಾಡಿಕೊಡ್ತಾರೆ. ಉಪ್ಪು ಖಾರ ಎಲ್ಲ ಹಾಕಿ ಸಕ್ಕತ್ತಾಗಿರುತ್ತೆ ಅದು. ಇವಾಗ ನೀವೇನಾದ್ರು ಡಯಟ್ ಗೇಟಲ್ಲಿ ಇದ್ದಾಗ ನಿಮ್ಗೇನಾದರೂ ಖಾರ ಇಲ್ಲ ಟೇಸ್ಟಿ ತಿನ್ನಬೇಕು ಅನಿಸ್ದಾಗ ಇದು ಮಾಡ್ಕೊಂಡು ತಿನ್ನೋಕೆ ಒಳ್ಳೆ ರೆಸಿಪಿ ಇದು. ಅದಕ್ಕೆ ನಾನೇ ನಮ್ಮಮ್ಮಗೆ ಹೇಳಿ ಮಾಡಿಸ್ಕೊಂಡು ತಿಂದಿದ್ದೀನಿ, ಸರಿನಾ? ಸೊ ಈ ಥರ ಇದೆ. ಇವಾಗ ಏನಿದ್ರು ಒಂದು 12 ಗಂಟೆ ಜಿಮ್ಮಿಗೆ ಹೋಗಿ ಏನು ಚಾಲೆಂಜ್ ತಗೊಂಡಿದ್ದೀವೋ ಅದು ಮಾಡಿ, ಜಿಮ್ ವರ್ಕೌಟ್ ಮಾಡಿ, ನವೀನ್ ಗಾಡಿ ತಗೊಂಬರ್ಬೇಕು. ಹೋಗಿ ನವೀನ್ ಗಾಡಿ ತಗೊಂಬಂದು ಆಮೇಲೆ ಮುಂದೆ ಏನು ಕೆಲಸ ಬರುತ್ತೋ ಅದು ಮಾಡಿ ನೋಡೋಣ. ಸಲೂನ್ಗೆ ಹೋಗ್ಬೇಕಂತಿದ್ದೀನಿ ಇವತ್ತು ಇಲ್ಲ ನಾಳೆ. ಇವತ್ತಾಗಲ್ಲ, ಇವತ್ತು ಟ್ಯೂಸ್ಡೇ ಬಿಡಲ್ಲ. ಸೊ ನಾಳೆನೇ ಹೋಗ್ಬೇಕು ಸಲೂನ್ಗೆ. ಯಾಕಂದರೆ ಥರ್ಸ್ಡೇ ನಾನು ತುಮಕೂರಿಗೆ ಹೋಗೋದಿದೆ, ನನ್ನ ಫ್ರೆಂಡ್ ಮದುವೆ ಇದೆ, ಅಲ್ಲಿ ಮದುವೆಗೆ ಹೋಗಬೇಕು, ಅದಕ್ಕೋಸ್ಕರ. ಗೈಸ್, ಸೊ ಫೈನಲಿ ಜಿಮ್ಮಿಗೆ ಬಂದಿದ್ದೀವಿ. ಲೋಹಿತ್ ಫ್ರೀ ವರ್ಕೌಟ್ ಮಿಕ್ಸ್ ಮಾಡೋಕ್ಕೆ ಹೋಗಿದ್ದಾನೆ. ಇವತ್ತು ಬ್ಯಾಕು ಬೈಸಿಪ್ಸ್ಗೆ ಫ್ರೀ ವರ್ಕೌಟ್ ಇರುತ್ತೆ ಇವತ್ತು. ಲೈಕ್ ನೋಡೋಣ ಏನು ಮಾಡೋದು, ಏನು ಕಥೆನೋ. ಇದಾದಮೇಲೆ ವರ್ಕೌಟ್ ಮಾಡಾದ್ಮೇಲೆ ಬೆಳೆದಾಗೆ ನವೀನ್ ಗಾಡಿ ಹತ್ರ ಹೋಗ್ಬೇಕು. ನವೀನ್ ಗಾಡಿ ಹತ್ರ ಹೋಗಿ ಏನು ಮಾಡೋದು ಮುಂದೆ ನೋಡಬೇಕು. ಫ್ರೀ ವರ್ಕೌಟ್ ಹಾಕೊಂಬಂದವನು ಅವನು. ಹಾಯ್ ಗೈಸ್, ಫ್ರೀ ವರ್ಕೌಟ್ ನೋಡಬೇಕು. ಇದಾದಮೇಲೆ ಇನ್ನು ಬ್ಯಾಕ್ 3 ವೇರಿಯೇಷನ್, ಬೈಸೆಪ್ಸ್ 3 ವೇರಿಯೇಷನ್, ಆ್ಯಪ್ಸ್, ಕಾರ್ಡಿಯೋ ನೋಡೋಣ. ಇವತ್ತೇನಾದ್ರು ವರ್ಕೌಟ್ ಮಾಡೋದೇನಾದರೂ ತೋರಿಸೋ ಥರ ಆದರೆ ತೋರಿಸ್ತೀನಿ, ನಾನು ಏನು ಮಾಡೋಕ್ಕಾಗಲ್ಲ. ಯಾವಾಗಾದರೂ ವರ್ಕೌಟ್ ಅಂತಲೇ ಒಂದು ಬ್ಲಾಗ್ ಮಾಡ್ತೀನಿ. ನೋಡೋಣ, ವರ್ಕೌಟ್ ಅಂತಲೇ ಒಂದು ಬ್ಲಾಗ್ ಮಾಡ್ತೀನಿ. ಇದೀವಲ್ಲ, ಮಿಸ್ ಮಾಡೋಂಗಿಲ್ಲ. ಜಿಮ್ ಫುಲ್ ಟಯರ್ಡ್ ಆಗಿದೆ, ಆದರೂ ಬಂದಿದ್ದೀನಿ. ನೋಡೋಣ, ಮಾಡೋಕ್ಕಾದ್ರೆ ಮಾಡ್ತೀನಿ, ಮ್ಯಾಕ್ಸಿಮಮ್ ಮಾಡ್ತೀನಿ. ನೋಡೋಣ. ಗೈಸ್, ಕೊನೆಗೂ ವರ್ಕೌಟ್ ಆಗಿದೆ. ಬ್ಯಾಕ್ ಬೈಸಿಪ್ಸು ಮಾಡಿಬಿಟ್ಟು ಇವಾಗ ಆ್ಯಪ್ಸ್ ಮಾಡಿಲ್ಲ, ಕಾರ್ಡಿಯೋ ಮಾಡಿಲ್ಲ. ಯಾಕೆ ಅಂದರೆ ನಾನು ಸಾಯಂಕಾಲ ಬಂದು ಆ್ಯಪ್ಸು ಕಾರ್ಡಿಯೋ, ವಿಜಯ್ ಬರ್ತಾನಲ್ವಾ, ವಿಜಯ್ ಜೊತೆ ಆ್ಯಪ್ಸು ಕಾರ್ಡಿಯೋ ಮಾಡ್ತೀನಿ. ನಮ್ಮ ಲೋಹಿತ್ ಅಣ್ಣವರು ಏನೋ ಅರ್ಜೆಂಟ್ ಕೆಲಸ ಅಂದ್ಬಿಟ್ಟು ಹೋಗ್ತವ್ರೆ, ಅವನಿಂದನೇ ಆ್ಯಪ್ಸ್ ಮಾಡ್ತಾಯಿಲ್ಲ. ಆಮೇಲೆ ಒಂದು ಚಾಲೆಂಜ್ ಮಾಡೋರೆ, ಸಾಯಂಕಾಲ ಬಂದೇ ಬಿಡ್ತೀನಿ ಅಂತ. ಅವ್ನು ಬಂದಿಲ್ಲ ಅಂದರೆ ನಾವೇನು ಚಾಲೆಂಜ್ ತಗೊಂಡು ಅದನ್ನು ಸೋತ ಅಂತ. ಬಂದರೆ ನಾನೇ ಫುಲ್ ಅಪ್ರಿಸಿಯೇಷನ್ ಮಾಡ್ತೀನಿ ನಿಮಗೆ, ಮಸ್ತ್ ಚೆನ್ನಾಗಿ ಅದು ಇದು ಅಂತ. ಬಂದಿಲ್ಲ ಅಂದರೆ ನೀವೇ ಕಮೆಂಟ್ ಆಗಬೇಕು, ಬೆಸ್ಟಲ್ಲೋ ಅಂತ. ಸರಿನಾ? ನೋಡೋಣ ನಾನು ಬರ್ತಾನೋ ಬರೋದು ಅಂತ. ಇವಾಗ ನಾನು ಲೋಹಿತ್ ಅವ್ರ ಫ್ರೆಂಡು ಪಾಪ ಅವ್ನು ಡ್ರಾಪ್ ಮಾಡ್ತಾನೆ. ಲೋಹಿತ್ ಅನ್ನೋರು ಏನಿಗೆ ಗೊತ್ತಾಗ ಹೋಗ್ತಾ ಇರೋದು ಏನು ಗೊತ್ತಾ? ತಪ್ಪಿ ಲೋಹಿತ್ ಅವ್ರ ಅಮ್ಮ ನೋಡ್ಬಿಟ್ರೆ ಕಷ್ಟ. ಆಮೇಲೆ ಅವನೇನಾದರೂ ಸಾಯಂಕಾಲ ಬಂದಿಲ್ಲ ಅಂದರೆ ಅವಾಗ ಮಾತಾಡ್ತೀನಿ, ಅವ್ನು ಮಾತಾಡಲ್ಲ. ಇವಾಗ ಏನಿದ್ರು ಮನೆಗೆ ಹೋಗಿ ಊಟ ಏನು ಮಾಡಿರ್ತಾರೋ ತಿಂದು ಸ್ವಲ್ಪ ಹೊತ್ತು ಎಷ್ಟು ತಗೊಂಡು ನಮ್ಮ ಪಲ್ಲಣ್ಣ ಬರ್ತಾರೆ, ನವೀನ್ ಅಣ್ಣವರು, ಅವ್ರ ಜೊತೆ ಡಯಟ್ ಮಾಡಿ ಗಾಡಿ ಎತ್ಕೊಂಡು ಹೋಗ್ಬೇಕು. ನೋಡ್ಕೊಂಬಿಡಿ, ಬಂದಿಲ್ಲ ಅಂದರೆ ಇವನೇ ಕಾರಣ. ಸರ್ ನಾನು ಬರ್ತೀನಿ, ನಾನು ವಿಜಯ್ ಬರ್ತೀವಿ, ಇವನು. ಗೈಸ್, ನವೀನ್ ಗಾಡಿ ರೆಡಿ ಮಾಡ್ಸೋಣ ಅಂತ ಬಂದರೆ ಅದೇ ರೆಡಿ ಆಗಿದೆ ಅಂತ, ಇನ್ನೂ ರೆಡಿ ಆಗಿಲ್ಲ. ಇನ್ನು ಇವಾಗ ಮಾಡಿಕೊಡ್ತಾರೆ, ಅವಾಗ ಮಾಡಿಕೊಡ್ತಾರೆ ಅಂತ ಪೇಂಟ್ ಹಾಕ್ತೀನಿ, ಅದು ಇದು ಅಂತ ಸುಮ್ಮನೆ ಕತೆಗಳು ಹೇಳ್ತವ್ರೆ. ನಾಳೆ ಬನ್ನಿ ಪಕ್ಕ ಮಾಡಿಕೊಡ್ತೀನಿ ಅಂತ ಹೇಳ್ತವ್ರೆ. ನೋಡೋಣ, ನಾಳೆ ಬರೋಣ. ನಾಳೆ ಆಗಿಲ್ಲ ಅಂದರೆ ಸುಮ್ಮನೆ ಎತ್ಕೊಂಡು ಹೋಗಿ ಅದೇನು ಮಾಡಬೇಕೋ ಮಾಡಿಬಿಡೋಣ. ಸುಮ್ಮನೆ ನಮಗೆ ಪ್ರಾಬ್ಲಮ್ ಆಗ್ತೈತಿ ಇದು, ಸುಮ್ಮನೆ ಓಡಾಡ್ಕೊಂಡು. ನಮ್ಮ ಗಾಡೀಲಿ ಬರೋ ಇವಾಗ ಏನದು ಏರಿಲ್ಲ. ನಾವಿವಾಗ ಎಲ್ಲಿ ತನಕ ಹೋಗ್ಬಿಟ್ಟು ಪೆಟ್ರೋಲ್ ಬಂಕಲ್ಲಿ ಹೋಗಿ ಏರ್ ಹಾಕ್ಸ್ಬೇಕು. ನೋಡೋಣ ಏನಾಗುತ್ತೆ. ಪಂಚರಾ? ಹೂನು ಪಂಚರಾ? ಹಾಂ, ಪಂಚರ್ ಆಗೈತಿ. ಬಾದ್ರು ಫೋನು ಬಾ. ನೀನು ಕುತ್ಕೊಂಡು ಓಡಿಸ್ಕೊಂಡು ಹೋಗು. ಗಾಡಿ ಪಂಚರ್ ಆಗಿಬಿಟ್ಟಿದೆ ಗೈಸ್. ನವೀನ್ ಎತ್ಕೊಂಡೋಗಿ ಒಂದು ಗಾಡಿನ ನಾನಿವಾಗ ನಡ್ಕೊಂಡು ಹೋಗ್ತಾಯಿದ್ದೀನಿ ಪಂಚರ್ ಅಂಗಡಿವರೆಗೂ. ನೋಡೋಣ, ಸಿಕ್ಕಿದ್ರೆ ಜಲ್ದಿ ಹಾಕ್ಸ್ಕೊಂಡ್ಬರ್ತಾನೆ, ಇಲ್ಲಾಂದರೆ
ನೋಡ್ಬೇಕು ಏನು ಮಾಡ್ಬೇಕಂತ ಗೈಸ್. ಸೊ ಕೊನೆಗೂ ಪಂಚರ್ ಹಾಕ್ಸಿ ಹೋಗ್ತಾ ಇದೀವಿ ಗೈಸ್. ಯಾಕೋ ನಮ್ಮ ನವೀನ್ ಟೈಮೇ ಸರಿ ಇಲ್ಲ. ಏನೋ ಫಸ್ಟ್ ಏನಾಯಿತು ಆಕ್ಸಿಡೆಂಟ್. ಅಲ್ಲ ಫಸ್ಟ್ ಆಕ್ಸಿಡೆಂಟ್ ಆಯಿತು, ಅದಾದ್ಮೇಲೆ ಚಪ್ಪಲಿ ಕಿತ್ತೋಯ್ತು, ಇವಾಗ ಪಂಚರ್ ಆಗೈತೆ. ಮೇಯ್ನು ದೃಷ್ಟಿ ಆಗ್ಬಿಟ್ಟೈತೆ ಅಂತ ಗೈಸ್ಗೆ. ಮೇಯ್ನು ಸುಯಾಶ್ ಪ್ರಭುದೇಸಾಯಿ ಗ್ಲೌಸ್ ಗೈಸ್ ಅದೇ ಬೇಜಾರ್ ಗೈಸ್. ಅದು ಸುಯೇಶ್ ಪ್ರಭುದೇಸಾಯಿ RCB ಪ್ಲೇಯರು, ಅವ್ರು ಕೊಟ್ಟಿದ್ದು ಗ್ಲೌಸ್ ಇತ್ತು ಇವನ ಹತ್ರ, ಅದನ್ನ ಯಾರೋ ದೇಬ್ಬಿಟ್ಟವ್ರೆ. ಬೇಜಾರು, ಎಷ್ಟೇ ಸಕ್ಕದಾಗಿತ್ತು, ಅದೇ ದೇಬ್ಬಿಟ್ಟವ್ರೆ. ಯಾಕೋ ಬಾಯಿ ಟೈಮ್ ಸರಿ ಇಲ್ಲ, ಹೋಗ್ಬಿಟ್ಟು ಇದು ಮಾಡಿಸ್ತೀನಿ ನಾ, ದೃಷ್ಟಿ ತೆಗಿಸ್ತೀನಿ ಅಂತವನೇ. ಪಂಚರ್ ಹಾಕ್ಸ್ಬಿಟ್ಟು ಗೊತ್ತಲ್ಲ ನಾವು ಎಲ್ಲಿ ಹೋಗ್ತೀವಿ ಅಂತ, ತಾತಾಟಿಗೆ ಹೋಗ್ಬಿಟ್ಟು ಸ್ವಲ್ಪ ಮೈಂಡ್ ರಿಫ್ರೆಶ್ ಮಾಡ್ಕೊಂಡು ಟೀ ಕುಡ್ಕೊಂಡು ವಾಪಸ್ ಮನೆಗೆ ಹೋಗಿ, ನಂಗೆ ಎಕ್ಸಾಮ್ ಇದೆ. ವಿಜಯ್ ಬರ್ತಾರೆ, ವಿಜಯ್ ಜೊತೆ ಜಿಮ್ಗೆ ಹೋಗಿ ನೈಟ್ ಪಬ್ಜಿ ಮಾಡಿ ಮನೆಗೆ ಹೋಗಿ ಬಿಗ್ ಬಾಸ್ ನೋಡಿ ಊಟ ತಿಂದು ಪಬ್ಜಿ ಆಡ್ಬಿಟ್ಟು ಮಲ್ಬಿಡ. ಗೈಸ್ ನವೀನ್ ಕೂಡ ನಮ್ಮ ಜೊತೆ ಡಯಟ್ ಮಾಡ್ತಾನೆ ಗೈಸ್. ಇಲ್ಲಿ ನೋಡಿ ಸ್ಟ್ರಾಬೆರಿ ತಗೊಂಡೋಗಿ ಬಂದಿದ್ದೀವಿ. ಇದೆಯಾ ಓಕೆನಾ? ಎತ್ಕೋ. ಸ್ಟ್ರಾಬೆರಿ ಗೈಸ್. ಈ ಮೈಕ್ ಏನು ತಂದಿದ್ದೀವಲ್ಲ ಅದನ್ನ ರಿಟರ್ನ್ ಮಾಡ್ತಾ ಇದ್ದೀವಿ. ಇದು ಒಂದು ವರ್ಕ್ ಆಗ್ತೈತೆ, ಇನ್ನೊಂದು ವರ್ಕ್ ಆಗ್ತಿಲ್ಲ. ಅದಕ್ಕೆ ಇನ್ನು ರಿಟರ್ನ್ ಮಾಡಿ ಬೇರೆ ಯಾವುದಾದ್ರೂ ಆರ್ಡ್ರ್ ಮಾಡೋಣ ಅಂತಿದ್ದೀವಿ. ಇದು ಆ್ಯಂಡ್ರಾಯ್ಡಲ್ಲಿ ವರ್ಕ್ ಆಗ್ತೈತೆ, 2 ಐಫೋನಲ್ಲಿ ವರ್ಕ್ ಆಗ್ತಿಲ್ಲ. ಅದಕ್ಕೆ ಸುಮ್ಮನೆ ಯಾಕೆ ರಿಸ್ಕ್ ತಗೊಳೋದು ಅಂದ್ಬಿಟ್ಟು ರಿಟರ್ನ್ ಮಾಡ್ತಾಯಿದ್ದೀವಿ. ಅದನ್ನ ರಿಟರ್ನ್ ಮಾಡೋಕ್ಕೆ ನವೀನ್ ಬಂದವನೇ. ಅದು ಅಮೆಝಾನ್ ವೌಚರಲ್ಲಿ ಇಸ್ಕೊಂಡಿದ್ದು. ನಾನು ಕಲ್ಟಿಗೆ ಸೇರಿದಾಗ ವೌಚರ್ ಬಂತು 2000 ರೂಪೀಸ್. ಅದ್ರಲ್ಲಿ ಮೈಕ್ ಆರ್ಡ್ರ್ ಮಾಡಿದ್ದೆ. ಇವಾಗ ರಿಟರ್ನ್ ಮಾಡಿ ಅದ್ರಲ್ಲಿ ಬೇರೆ ಏನಾದರೂ ಇಸ್ಕೊಳ್ಳೋಣ. ಬೇರೆ ಅಂದರೆ ಬೇರೆ ಮೈಕ್ ಇಸ್ಕೊಳ್ಳೋಣ. ಬೇರೆ ಮೈಕ್. ಹೌದಾ, ನಿಮ್ದು ಯಾವ ಕಂಪ್ನಿ ಕೊಡ್ತೀರಾ ಇನ್ಶೂರೆನ್ಸು? ಓಕೆ. ಬರೀ ಲೈಕ್ ಇನ್ಶೂರೆನ್ಸ್ ಕೊಡ್ತೀರಾ, ಬೇರೆ ಕಡೆ ಲೋನ್ ಏನಾದರೂ ಕೊಡ್ತೀರಾ ನೀವು? ಲೈಫ್ ಇನ್ಶೂರೆನ್ಸ್. ಆ್ಯಕ್ಚುಲಿ ನನ್ನ ಹತ್ರ ಟ್ರೈನ್ ಇದೆ, ಅದಕ್ಕೂ ಇನ್ಶೂರೆನ್ಸ್ ಬೇಕು, ಕೊಡ್ತೀರಾ? ಗೈಸ್ ಮತ್ತೆ ಜಿಮ್ಮಿಗೆ ಬಂದಿದ್ದೀನಿ ಗೈಸ್. ಏನಕ್ಕೆ ಅಂದರೆ ಕಾರ್ಡಿಯೋ ಮಾಡಿ ಆ್ಯಪ್ಸ್ ಮಾಡೋಕ್ಕೆ ನನ್ನ ಜೊತೆ ಯಾರು ಇದ್ದಾರೆ ಅಂದರೆ ವಿಜಯ್ ಬಪ್ಪಿ. ಬರಲಿ ಏನೇ ಗೈಸ್, ವಿಜಯ್ ಬಪ್ಪಿ ಅಂತ ಏನು ಕರಿತೀವಿ ಅಂದರೆ ಕೂರ್ಗೋರು. ಅವರಪ್ಪ ಯಾವಾಗಲೂ ಬಪ್ಪಿ ಅಂತಾರೆ. ಅಂದರೆ ಇವನು ಹೇಳ್ತಾನೆ ಅವರಪ್ಪಗೆ ಬಪ್ಪಿ ಅಂದರೆ ಬರ್ತೀನಿ ಅಂತ. ಅದಕ್ಕೆ ಬಪ್ಪಿ ಅಂತ ಕರೆಯೋದು. ಮಚ್ಚಾ ನವೀನಿಂದ ಗೋಲಕ್ ಅಂತ ಇಲ್ಲ. ಈ ವಿಡಿಯೋ ನೋಡ್ತಾನೆ ನವೀನ್, ಹೇಳಿ ಏನಾದ್ರು. ನವೀನ್ ಈ ವಿಡಿಯೋ ನೋಡ್ತಾ ಇದ್ರೆ ಕೆಲ್ಸ್ಕೊ. ಹೊಟ್ಟೆ ತೋರಿಸಿ ವಿಜಯ್ದು ಅಂತಾನೆ ಬ್ಲಾಗಲ್ಲಿ. ಮುಂದೇನು ಕಮ್ಮಿ ಅಂತ ಮಗವನು. ಇವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಗೈಸ್, ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ಇವರು, ನವೀನು ವಿಜಯ್. ಅದಕ್ಕೆ ಒಬ್ರಿಗೊಬ್ರು ಗೋಳಕ್ ಅಂತ ಇರ್ತಾರೆ. ಅವ ಈ ಸ್ಟೆಪ್ಸ್ ಹತ್ತಷ್ಟರಲ್ಲಿ ಸಾಕಾಗೋಗುತ್ತೆ. ಇಲ್ಲೇ ಕಾರ್ಡಿಯೋ ಐತೆ. ಇನ್ನೇನಿದ್ರು ಕಾರ್ಡಿಯೋ ಮಾಡಿ ಅಣ್ಣ ಲೋಯ್ತು ಅವ್ರು ಬರ್ತಾರೆ ಗೈಸ್. ವರ್ಕೌಟ್ ಆಯಿತು. ವರ್ಕೌಟ್ ಅಂದರೆ ಕಾರ್ಡಿಯೋ 22 minutes, abs 4 variations ಪ್ಲಸ್ ಸೈಕ್ಲಿಂಗ್ 10 minutes. 8 minutes ಮಾಡಿದ್ದೀವಿ. ಅಷ್ಟಾಗಿ ಹೋಗ್ತೀವಿ ಗೈಸ್. ನಿಮ್ಗೆ 2 ಸರಿ ಬರೋದು ಈಸಿ ಅನ್ಕೊಂಡಿದ್ದೆ, ಹೆವಿ ಕಷ್ಟ ಐತೆ. 9:30 ಬೇರೆ ಟೈಮ್ ಹೋಗೈತೆ. ನೀವು ಹೋಗಿ ಊಟ ತಿನ್ನೋದು ಯಾವಾಗ, ಡೈಜೆಸ್ಟ್ ಆಗೋದು ಯಾವಾಗ, ಮಲ್ಕೊಳ್ಳೋದು ಯಾವಾಗ ನೋಡ್ಬೇಕು ಗೈಸ್. ಇದು ಇವತ್ತಿನ ವ್ಲಾಗ್ ಆಗಿದೆ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಸೊ ದ್ಯಾಟ್ ಎಲ್ಲರೂ ನೋಡ್ಬೋದು. ಆಮೇಲೆ ನಮ್ಮ ಚಾನೆಲ್ ಕೂಡ ಬೇಗ ಬೆಳಿಬೋದು. ಬಾಯ್ ಹೇಳ್ಬಿಡು. ಬಾಯ್. ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಪರವಾಗಿಲ್ಲ, ಸಬ್ಸ್ಕ್ರೈಬ್ ಆಗ್ತಾಯಿದೆ ಗೈಸ್. ಹಂಗೆ ಇನ್ನೂ ಬೇಗ ಮಾಡ್ಕೊಂಡು ಆರಾಮಾಗಿ ಬೆಳೆಯೋಣ. ಏನಂತೀರ? ಸಿ ಯು, ಬಾಯ್, ಗುಡ್ ನೈಟ್, ಸಿ ಯು ಟುಮಾರೋ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.